ಸ್ನೇಹಿತರೆ SSLC ಎಕ್ಸಾಮಿನೇಷನ್ ಈಗ ಯಾರೆಲ್ಲ ಬರೆದು ಬಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನ್ಯೂಸ್ ಪೇಪರ್ ಒಳಗೆ ರಿಸಲ್ಟ್ ಯಾವ ಪಬ್ಲಿಷ್ ಮಾಡ್ತಂತೆ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಏನೈತಿ ಕನ್ನಡ ನ್ಯೂಸ್ ಪೇಪರ್ ಒಳಗೆ ಏನೈತಿ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ದಿನಾಂಕದ ಏನೈತಿ SSLC ಎಕ್ಸಾಮಿನೇಷನ್ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ ಅಂತೇಳಿ ಅದು ಯಾವ ದಿನಾಂಕದಂದು ಅಂತೇಳಿ ಮುಂದೆ ತಿಳಿಸ್ಕೊಡ್ತು. ಸೊ ಅಣ್ಣದೇನಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದನೇ ತರಗತಿ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಡೈಲಿ ಏನೈತಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು ರಿಸಲ್ಟ್ ಬಗ್ಗೆ ಆಯ್ತು ಡೈಲಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತದ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ರಿಸಲ್ಟ್ ಪಬ್ಲಿಷ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ನೀವು ಮೊಬೈಲ್ ಮೂಲಕ ಏನೈತಿ ನಿಮ್ಮ ರಿಸಲ್ಟ್ ಚೆಕ್ ಮಾಡೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೇನೆ ನಿಮಗೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ಒಂದೇದೇನೈತಿ ಇದು ಕನ್ನಡ ಪ್ರಭ ನ್ಯೂಸ್ ಪೇಪರ್ ಒಳಗೆ ಬಂದಿದ್ದ ಮಾಹಿತಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಯಾವಾಗ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ ಅಂತೇಳಿ. ಇಲ್ಲಿ ನೋಡ್ರಿ ಒಂದೇದಾಗಿ SSLC ಪರೀಕ್ಷೆ 1ಕ್ಕೆ ಮುಕ್ತಾಯ. 1 ಏನೈತಿ SSLC ಏನೈತಿ ಎಕ್ಸಾಮಿನೇಷನ್ ಎಂಡ್ ಆಗಿರ್ತೈತಿ. ಸೊ ಇದ್ರ ಜೊತೆಗೆ ಏಪ್ರಿಲ್ 24ಕ್ಕೆ ಫಲಿತಾಂಶ ಪ್ರಕಟ. ಇವತ್ತು 3 ದಿನಾಂಕ 24ನೇ ತಾರೀಕು ರಿಸಲ್ಟ್ ಪಬ್ಲಿಷ್ ಮಾಡ್ತಂದಾರೆ. ಕೇವಲ 21 ದಿನದಾಗ ಏನೈತಿ 10ನೇ ತರಗತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಯಾರೆಲ್ಲ ಕೈಗೋತ ಕುಂತೀರಿ ಅಂತ ಎಲ್ಲರೂ ವಿದ್ಯಾರ್ಥಿ ಏನೈತಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೇವಲ ಏನೈತಿ ಇನ್ನು 21 ದಿನದ ಒಳಗಾಗಿ ಏನೈತಿ 10ನೇ ತರಗತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಮತ್ತು ನಿಮ್ಗೆ ರಿಸಲ್ಟ್ ಪಬ್ಲಿಷ್ ಮಾಡಿದ್ಮೇಲೆ ನಿಮ್ಗೆ ಏನಾರ ಮಾರ್ಕ್ಸ್ ಕಡಿಮೆ ಇದ್ದು ಅಂದ್ರೆ ಅದನ್ನ ರಿವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಮಾಡಿಸ್ಬೇಕು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ರಿವ್ಯಾಲ್ಯೂಯೇಷನ್ ನಿಮ್ಗೆ ಏನಾರ ಮಾರ್ಕ್ಸ್ ಕಡಿಮೆ ಬಂದಿದ್ದು ಅಂದ್ರೆ ಕರೆಕ್ಟ್ ಎಕ್ಸಾಮ್ ಬರ್ದು ಬಂದಿತ್ತು ರೀ ಆದ್ರೆ ಏನೈತಿ ಮಾರ್ಕ್ಸ್ ಏನಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದ್ದ ಏನಾರ ಮಾರ್ಕ್ಸ್ ಕಡಿಮೆ ಬಂದಿದ್ರೆ ರಿವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಮಾಡಿಸ್ಬೇಕು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಇದ್ರ ಜೊತೆಗೆ ಇಲ್ಲಿ ನೋಡ್ರಿ ಏಪ್ರಿಲ್ 5ರಿಂದ ಏಪ್ರಿಲ್ 20ರವರೆಗೂ ಮೌಲ್ಯಮಾಪನ. ಇವತ್ತು 5ನೇ ತಾರೀಕು ಏನೈತಿ ಮೌಲ್ಯಮಾಪನ ಸ್ಟಾರ್ಟ್. ಏಪ್ರಿಲ್ 5ರಿಂದ 20ರವರೆಗೂ ಮೌಲ್ಯಮಾಪನ. ಏಪ್ರಿಲ್ 5ರಿಂದ ಏಪ್ರಿಲ್ 20ರವರೆಗೂ ಮೌಲ್ಯಮಾಪನ. ಅದಾದ್ಮೇಲೆ ಏನೈತಿ 4 ದಿನದಾಗ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಕೇವಲ 4 ದಿನ. ಪ್ರತಿ ವರ್ಷ ಏನೈತಿ SSLC ಏನೈತಿ ಎಕ್ಸಾಮಿನೇಷನ್ ಬರೆದು ಬಂದ ಮೇಲೆ 1 ತಿಂಗಳು ಒಳಗಡೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಲೇಟ್ ಮಾಡಂಗಿಲ್ಲ. ಇದು ರಿಸಲ್ಟ್ ಲೇಟ್ ಮಾಡಂಗಿಲ್ಲ. ಅದಾದ್ಮೇಲೆ ಏನೈತಿ ಸೊ ಇದ್ರ ಜೊತೆಗೆ ಮಾತೇನು ಕೊಟ್ಟಾರಂದ್ರೆ ಪ್ರಸಕ್ತ ಸಾಲಿನ SSLC ಪರೀಕ್ಷೆ 1 ಬುಧವಾರ ಮುಕ್ತಾಯಗೊಂಡಿದ್ದು. ಏಪ್ರಿಲ್ 5ರಿಂದ ಉತ್ತರ ಪತ್ರಿಕೆ ಮೌಲ್ಯಮಾಪನ ರಾಜ್ಯಾದ್ಯಂತ ಏಕಕಾಲಿಕೆ ಆರಂಭವಾಗಲಿದ್ದು. ಶಿಕ್ಷಣ ಇಲಾಖೆ ಘೋಷಿಸಿರುವ ಸಂಭಾವ್ಯ ವೇಳಾಪಟ್ಟಿಯಿಂದ ಏಪ್ರಿಲ್ 24ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಏನೈತಿ ಏಪ್ರಿಲ್ 5ರಿಂದ ಏಪ್ರಿಲ್ 20ರ ತನಕ ಏನೈತಿ ಮೌಲ್ಯಮಾಪನ ಆಕೈತಿ. ಅದಾದ್ಮೇಲೆ ಏನೈತಿ ರಿಸಲ್ಟ್ ಅನ್ನೋದು ಪಬ್ಲಿಷ್ ಮಾಡ್ತಾರೆ. ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿ ಗುಡ್ ನ್ಯೂಸ್. ಕೇವಲ 21 ದಿನದಾಗ ಏನೈತಿ ನಿಮ್ಮ 10ನೇ ತರಗತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ನಿಮ್ಗೆ ರಿಸಲ್ಟ್ ಪಬ್ಲಿಷ್ ಮಾಡ್ರೆ ಯಾವ ರೀತಿಯಾಗಿ ಚೆಕ್ ಮಾಡೋದು ಅದನ್ನು ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಇದ್ರ ಜೊತೆ ನೀವೇನಾದ್ರೂ ಎಕ್ಸಾಮ್ ಕರೆಕ್ಟ್ ಬರೆದಿರ್ತೀರಿ. ಈಗ ಒಂದು ಸಬ್ಜೆಕ್ಟ್ ತೆಗೆದುಕೊಂಡ್ರೆ ಐತಿ ಎಕ್ಸಾಮ್ ಎಲ್ಲವೂ ಕಡೆ ಕರೆಕ್ಟ್ ಬರೆದಿರ್ತೀರಿ. ಒಂದು 89 ಮಾರ್ಕ್ಸ್ ಬೀಳುವಲ್ಲಿ ಕೇವಲ 40-30 ಮಾರ್ಕ್ಸ್ ಬಂದು ಅಂದ್ರೆ ಏನೈತಿ ನೀವು ಹಳ್ಳಿ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದು. ಅದನ್ನ ಏನೈತಿ ರಿಸಲ್ಟ್ ಪಬ್ಲಿಷ್ ಆದ್ಮೇಲೆ ನಿಮ್ಗೆ ಏನಾರ ಮಾರ್ಕ್ಸ್ ಕಡಿಮೆ ಬಂದಿದ್ದು ಅವ್ರು ನನಗೆ ಕಮೆಂಟ್ ಮಾಡಿರಿ ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಅಂತೇಳಿ ಅದನ್ನ ಯಾವ ರೀತಿಯಾಗಿ ರಿವ್ಯಾಲ್ಯೂಯೇಷನ್ ಮಾಡಿಸೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಏನಪ್ಪ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ರಿ. ಯಾಕಂದ್ರೆ ರಿಸಲ್ಟ್ ಬಗ್ಗೆ ಆಯ್ತು ಜಾಬ್ಸ್ ಬಗ್ಗೆ ಆಯ್ತು ಪ್ರೈವೇಟ್ ಜಾಬ್ಸ್ ಆಯ್ತು ಒಟ್ಟು ಓವರ್ ಆಲ್ ಏನೈತಿ ನಮ್ಮ ಚಾನಲ್ ಎಲ್ಲವೂ ಕೂಡ ಕವರ್ ಮಾಡಿ ತಿಳಿಸ್ತಾ ಇರ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.